ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇನ್ನೇನು ನಾಳೆಯ ದಿನ SSLC ಪರೀಕ್ಷೆ 1ರ ಫಲಿತಾಂಶ ಬಿಡುಗಡೆ ಆಗಲಿದೆ. ಸುಮಾರು 11 ಗಂಟೆ 30 ನಿಮಿಷಕ್ಕೆ ರಿಸಲ್ಟು ಈ ಒಂದು ವೆಬ್ಸೈಟಲ್ಲಿ ಬಿಡುಗಡೆ ಆಗ್ತಾ ಹೋಗ್ತಿದೆ. ಸೊ ಆ ಒಂದು SSLC ರಿಸಲ್ಟ್ ಬಂದ ಮೇಲೆ ಪಾಲಕರು ಹಾಗೂ ಮಕ್ಕಳು ಯಾವ ರೀತಿಯಾಗಿ ವರ್ತಿಸಬೇಕು ಎನ್ನುವುದರ ಕುರಿತಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಸಹಾಯವಾಗುತ್ತೆ ಅಂತ ಭಾವಿಸ್ತಾ ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ SSLC ಫಲಿತಾಂಶದ ಬಗ್ಗೆ ಈ ಒಂದು ವಿಡಿಯೋ ಆಗಿರ್ತದೆ. ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಇಲ್ಲಿವೆ ಕಿವಿ ಮಾತು. ಈ ಕಿವಿ ಮಾತುಗಳನ್ನು ನೀವು ಆಲಿಸಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ಪಡೆಯುತ್ತೀರಿ ಅಂತ ಭಾವಿಸುತ್ತಾ ಬನ್ನಿ ನೋಡ್ತಾ ಹೋಗೋಣ. SSLC ಫಲಿತಾಂಶ. SSLC ಮೌಲ್ಯಮಾಪನ ಪೂರ್ಣಗೊಂಡಿದೆ. ಶೀಘ್ರ ಫಲಿತಾಂಶವು ಹೊರಬೀಳಬಹುದು. ಹೀಗಾಗಿ ಫಲಿತಾಂಶದ ದಿನಕ್ಕೆ ವಿದ್ಯಾರ್ಥಿಗಳು ಮತ್ತು ಹೆತ್ತವರಿಗೆ ಬೇಕಾದ ಕೆಲ ಪ್ರಮುಖ ಸಲಹೆಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ, ಕಡಿಮೆ ಅಂಕಕ್ಕೆ ಧೃತಿಗೆಡಬೇಡಿ. ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಅಂಕಗಳು ಮುಖ್ಯ, ನಿಜ. ಪರೀಕ್ಷೆಗಳು ಅಗತ್ಯ ಎಂಬುದು ಸತ್ಯ. ಆದರೆ ಪರೀಕ್ಷೆ ಅಂಕಗಳೇ ಅಂತಿಮವಲ್ಲ. ಹೀಗಾಗಿ ಕಡಿಮೆ ಅಂಕಗಳಿಗೆ ಧೃತಿಗೆಡಬೇಕಾಗಿಲ್ಲ. ನೀವು ಸಾಗುವ ದಾರಿ ಸುದೀರ್ಘವಾಗಿದೆ ಅಂತಲೇ ಹೇಳಬಹುದು. ಓಕೆ, ಯಾವ ಕಡಿಮೆ ಅಂಕ ಬಂದರೆ ನೀವೇನು ಮಾಡೋಕ್ಕೆ ಹೋಗ್ಬೇಡಿ, ಹಿಂಜರಿಕಕ್ಕೆ ಹೋಗ್ಬೇಡಿ, ಇನ್ನು ಜೀವನ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಇನ್ನು ಧೈರ್ಯವಾಗಿರಿ. ಎರಡನೇ ಅಂಶ, ಧೈರ್ಯವಾಗಿರಿ. ವಿದ್ಯಾರ್ಥಿಗಳೇ, ಎಲ್ಲರೂ ಒಳ್ಳೆಯ ಅಂಕವೇ ಪಡೆಯಲು ಸಾಧ್ಯವಿಲ್ಲ. ಬದುಕಿನಲ್ಲಿ ಏರಿಳಿತಗಳು ಸಾಮಾನ್ಯ. ಹೀಗಾಗಿ ಹಿನ್ನಡೆಗೆ ಹೆದರಬೇಕಾಗಿಲ್ಲ. ಒಮ್ಮೆ ವಿಫಲರಾದರೆ ಮತ್ತೆ ಯಶಸ್ಸು ಸಿಗುವುದೇ ಇಲ್ಲವೆಂದಲ್ಲ. ಹೀಗಾಗಿ ಭಯ ಬೇಡ, ಧೈರ್ಯವಾಗಿರಿ. ಮೂರನೇ ಅಂಶ, ವೈಫಲ್ಯಗಳೇ ಪಾಠ. ಕೆಲವೊಮ್ಮೆ ಎಷ್ಟು ಪ್ರಯತ್ನಿಸಿದರೂ ಸೋಲು ಎದುರಾಗುತ್ತದೆ. ಇದು ಸಹಜ. ಹಾಗಂತ ಒಂದು ವೈಫಲ್ಯದಿಂದ ಎಲ್ಲ ಮುಗಿಯಿತು ಎಂದಲ್ಲ. ಖಂಡಿತ ಅವಕಾಶಗಳು ದೊಡ್ಡದಾಗಿಯೇ ಇರುತ್ತವೆ. ಹೀಗಾಗಿ ಇದಕ್ಕಿಂತಲೂ ದೊಡ್ಡ ಯಶಸ್ಸು ಭವಿಷ್ಯದಲ್ಲಿ ನಿಮ್ಮದಾಗಬಹುದು. ಕಾಯುತ್ತೀರಿ. ನಾಲ್ಕನೇ ಅಂಶ, ಆತ್ಮವಿಶ್ವಾಸವನ್ನು ತುಂಬಿ. ಫಲಿತಾಂಶ ಎಷ್ಟೇ ಬಂದಿರಬಹುದು, ಆದರೆ ತಮ್ಮ ಮಕ್ಕಳಿಗೆ ಧೈರ್ಯ ತುಂಬಬೇಕಾದದ್ದು ಪೋಷಕರ ಕರ್ತವ್ಯವಾಗಿರುತ್ತದೆ. ಇದು ಮಕ್ಕಳ ಭಯ, ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ನಷ್ಟು ಸಾಧನೆಗೆ ಪ್ರೇರಣೆಯಾಗುತ್ತದೆ. ಐದನೇ ಅಂಶ, ಕನಸನ್ನು ಹೇರಬೇಡಿ, ದೂಷಿಸಬೇಡಿ. ಪೋಷಕರು ನಿಮ್ಮ ಕನಸಿನ ಭಾರವನ್ನು ಮಕ್ಕಳ ಹೆಗಲ ಮೇಲೆ ಹೊರಿಸಬೇಡಿ. ಒಂದೊಮ್ಮೆ ಕೆಟ್ಟ ಅಂಕ ಬಂದರೂ ಬೈಯಬೇಡಿ, ದೂಷಿಸಬೇಡಿ. ಬದಲಾಗಿ ಧೈರ್ಯ ಹೇಳಿ. ಫೇಲ್ ಆದರೂ ಮತ್ತೆ ಪರೀಕ್ಷೆ ಬರೆಯುವುದಕ್ಕೆ ಇದೇ ಅವಕಾಶ. ಆರನೇ ಅಂಶ, ಧನಾತ್ಮಕವಾಗಿರಿ, ಒಪ್ಪಿಕೊಳ್ಳಿ. ಮಕ್ಕಳು ಪರೀಕ್ಷೆಗೆ ನಡೆಸಿದ ಉತ್ತಮ ಪ್ರಯತ್ನಗಳನ್ನು ಒಪ್ಪಿಕೊಳ್ಳಿ. ಫಲಿತಾಂಶ ಮಕ್ಕಳ ನಿಯಂತ್ರಣದಲ್ಲಿಲ್ಲ. ಹೀಗಾಗಿ ಮಕ್ಕಳ ಒಳ್ಳೆಯ ಪ್ರಯತ್ನವನ್ನು ಒಪ್ಪಿಕೊಳ್ಳಬೇಕು. ಈ ಒಪ್ಪಿಕೊಳ್ಳುವಿಕೆ ಪೋಷಕರು ಮತ್ತು ಮಕ್ಕಳ ಆತಂಕವನ್ನು ಕಡಿಮೆ ಮಾಡುತ್ತದೆ. ಏಳನೇ ಅಂಶ, ಬರೀ ಪರೀಕ್ಷೆಯಷ್ಟೇ ನಾವಿದ್ದೇವೆ. ನಿಮ್ಮ ಮಗುವನ್ನು ಬೇರೆ ಮಕ್ಕಳೊಂದಿಗೆ ಹೋಲಿಸಬೇಡಿ. ಸೋತವರು ಎಂದು ಹೀಯಾಳಿಸಬೇಡಿ. ಸೌಮ್ಯದಿಂದಲೇ ವರ್ತಿಸಿ. ಇದು ಒಂದು ಪರೀಕ್ಷೆಯಷ್ಟೇ. ಮುಂದಿನ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆಯಬಹುದು. ನಾವಿದ್ದೇವೆ ನಿನ್ನೊಂದಿಗೆ ಎಂದು ಪೋಷಕರು ಮಕ್ಕಳಿಗೆ ಹೇಳಿ. ಮುಂದಿನ ಅಂಶ, ಬೆಟ್ಟದಷ್ಟು ಅವಕಾಶ. ಒಂದೊಮ್ಮೆ ನೀವು ವಿಫಲವಾದರೆ ಮುಂದಿನ ಪರೀಕ್ಷೆ ಅಥವಾ ಹಂತಕ್ಕೆ ಇನ್ನೂ ಉತ್ತಮವಾಗಿ ತಯಾರಿ ಆರಂಭಿಸಿ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಸಾಧಿಸಲು ಬೆಟ್ಟದಷ್ಟು ಅವಕಾಶಗಳಿವೆ. ಹೀಗಾಗಿ ನೊಂದು ಕುಳಿತುಕೊಳ್ಳಬೇಕಾಗಿಲ್ಲ. ಹಾಗೆ ಎಲ್ಲ ಪಾಲಕರಲ್ಲಿ ನನ್ನದೊಂದು ಚಿಕ್ಕ ಮನವಿ ಅಂತಲೇ ಹೇಳ್ಬೋದು. ಮಗು ಎಷ್ಟೇ ಫಲಿತಾಂಶ ಪಡೆದರೂ ಕೂಡ ಇದನ್ನು ಸಂತೋಷದಿಂದ ಸ್ವೀಕಾರ ಮಾಡಿ. ಫಲಿತಾಂಶದ ಬಗ್ಗೆ ಏನೇ ಗೊಂದಲ ಇದ್ದರೆ ಶಾಲೆಯ ಮುಖ್ಯ ಗುರುಗಳನ್ನು ಸಂಪರ್ಕಿಸಿ. ಯಾರೂ ಕೂಡ ಹತಾಶರಾಗಬೇಡಿ. ಹಾಗೂ ಮಕ್ಕಳಿಗೆ ನಿಮ್ಮ ಒಂದು ಟೆನ್ಷನನ್ನು ಹೇರೋದನ್ನು ಬಿಡಿ. ಯಾಕಪ್ಪ ಅಂದರೆ ಮಕ್ಕಳು ಕುಸುಮಗಳಿದ್ದಂತೆ. ಆ ಕುಸುಮಗಳನ್ನು ನಾವು ಮುದುಡುವ ರೀತಿ ಮಾಡಬೇಡಿ, ಅರಳುವ ರೀತಿ ಮಾಡಿ. ಈ ಪರೀಕ್ಷೆ ಅಲ್ಲಂದರೆ ಇನ್ನೊಂದು ಪರೀಕ್ಷೆ ಇದೆ, ನೆಕ್ಸ್ಟ್ PUC ಹಂತದ ಪರೀಕ್ಷೆಗಳಿದ್ದಾವೆ, ಅಲ್ಲಿ ಹೆಚ್ಚಿನ ಅಂಕವನ್ನು ಪಡೆಯುತ್ತೀಯಾ, ಹೆದರಕ್ಕೆ ಹೋಗಬೇಡ, ನಿನ್ನ ಜೊತೆ ನಾವಿದ್ದೇವೆ ಎಂದು ಸಣ್ಣದೊಂದು ಧೈರ್ಯವನ್ನು ಮಕ್ಕಳಿಗೆ ಕೊಡಿ. ಯಾಕಂದರೆ ಆ ಧೈರ್ಯನೇ ಆ ಮಕ್ಕಳಿಗೆ ಮುಂದೊಂದು ದಿನ ಯಶಸ್ಸನ್ನು ಸಾಧಿಸಲಿಕ್ಕೆ ತುಂಬ ಸಹಾಯಕವಾಗುತ್ತದೆ. ಎಷ್ಟೇ ಪರ್ಸೆಂಟೇಜ್ ಆದರೂ ಕೂಡ ಮಕ್ಕಳನ್ನು ಪ್ರೀತಿಯಿಂದ ಕಾಣಿ. ಇದರಿಂದ ಮುಂದೆ ಜೀವನದಲ್ಲಿ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ನೀವು ಕೂಡ ಏನಾಗ್ತೀರಿ, ಆ ಮಕ್ಕಳನ್ನು ಉತ್ತಮವಾಗಿ ಬೆಳೆಸಿದೆ ಎನ್ನುವ ಒಂದು ಆಶಾಭಾವನೆ ನಿಮ್ಮಲ್ಲೂ ಕೂಡ ಇರ್ತದೆ. ಹಾಗೆ ನೀವು ಮಕ್ಕಳು ತಂದೆ ತಾಯಿಗಳ ಸಂಬಂಧ ಯಾವಾಗಲೂ
ಚೆನ್ನಾಗಿರ್ತದ ಅಂತ ಭಾವಿಸ್ತಾ, ಸೊ ಈ ಒಂದು ಕಿವಿ ಮಾತನ್ನು ನೀವೆಲ್ಲರೂ ತಪ್ಪದೆ ಚಾಚು ತಪ್ಪದೆ ಪಾಲಿಸ್ತೀರಿ ಎಂದು ಭಾವಿಸುತ್ತೇನೆ. ಸೊ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಂತಹ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.